ಕೋಪ ನ್ಯಾಚುರಲ್, ಎಲ್ಲರಿಗೂ ಫೀಲ್ ಆಗಿರುತ್ತೆ. ಕೋಪನ ಫೀಲ್ ಮಾಡಿ ಗೊತ್ತಾಗತ್ತೆ. ಆ್ಯಂಗರ್ನ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಹೇಗಿರ್ತೀವಿ, ಆ್ಯಂಗರು ನಮ್ಮನ್ನು ಕಂಟ್ರೋಲ್ ಮಾಡಿದ್ರೆ ನಾವು ಹೇಗಿರ್ತೀವಿ, ಎರಡೂ ನಿಮ್ಗೆ ಅನುಭವದಲ್ಲೇ ಗೊತ್ತಾಗಬೇಕು. ವಿವೇಕಿಗಳು ಕೂಲಾಗಿರ್ತಾರೆ ಹೀಟ್ ಆಫ್ ದಿ ಮೊಮೆಂಟಲ್ಲೂ ಕೂಡ. ಆ ಥರ ವಿವೇಕ ಬರಬೇಕಾದ್ರೆ ಪ್ರಾಬ್ಲಮ್ ಎಲ್ಲಿ ಅಂತ ತಿಳ್ಕೋಬೇಕು. ಪ್ರಾಬ್ಲಮ್ ಈಸ್ ಇನ್ ದ ಫೀಲಿಂಗ್ ಇಟ್ ಸೆಲ್ಫ್, ಹೌ ಯು ಫೀಲ್ ಇಟ್, ಹೌ ಯು ರಿಯಾಕ್ಟ್. ಆ್ಯಂಗರ್ ಈಸ್ ಎನ್ ಎಮೋಷನ್, ಇಟ್ಸ್ ಎ ಟೆಂಪರರಿ ಎಮೋಷನ್. ಅದೇನು 24 ಗಂಟೆನೂ ಇರಲ್ಲ. ಆ್ಯಂಗರ್ ಈಸ್ ಎ ಟೆಂಪ್ರರಿ ಎಮೋಷನ್, ಬಟ್ ದಿ ಕಾನ್ಸಿಕ್ವೆನ್ಸಸ್ ಆರ್ ನಾಟ್ ಟೆಂಪ್ರರಿ. ಕಾನ್ಸಿಕ್ವೆನ್ಸು ಭಾಳ ಹೊತ್ತಿರುತ್ತೆ, ತುಂಬ ನಿಮ್ಮ ಪರಿಣಾಮ ಆಗುತ್ತೆ, ನಿಮ್ಮ ಡೆಸ್ಟಿನಿಗೆ ಹೊಟ್ಟೋಗುತ್ತದು ಪರಿಣಾಮ ಆಗೋದು. ಇಟ್ ಈಸ್ ನಾಟ್ ದಿ ಈವೆಂಟ್ ದಟ್ ಡಿಸ್ಟರ್ಬ್ಸ್ ಯು. ಅರ್ಥ ಆಯ್ತಾ? ಹೌ ಯು ಇಂಟರ್ಪ್ರಿಟ್ ದೆಮ್ ದಟ್ ಡಿಸ್ಟರ್ಬ್ಸ್ ಯು. ನೀವು ಯಾವ ಥರ ಇಂಟರ್ಪ್ರಿಟ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ಆ್ಯಂಗರ್ ಬರೋದು ಸಹಜ, ಆದರೆ ನೀವು ಹೇಗೆ ತಗೊಳ್ತೀರಾ ಅದನ್ನು, ಅದರ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ. ಇದು ನ್ಯಾಚುರಲ್, ಇದು. ಆದರೆ ಇದು ಟೆಂಪರರಿ ಎಮೋಷನ್ನು. ಆದರೆ ಕಾನ್ಸಿಕ್ವೆನ್ಸ್ ಮಾತ್ರ ಅಚ್ಚೊತ್ತಂಗೆ ಬಿದ್ದೋಗುತ್ತೆ. ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತೀನಿ ನೋಡಬೇಕು ವಿವೇಕದಲ್ಲಿ ಕೂಲಾಗಿ ಅಂತ. ಆವಾಗ ನಾವು ಅದರಿಂದ ಹೊರಗೆ ಬರ್ತೀವಿ. ಎಲ್ಲ ಕಡೆನೂ ವಿವೇಕದ ಯೋಚನೆ ಬೇಕು. ವಿವೇಕ ಕೆಲಸ ಮಾಡಬೇಕಾದ್ರೆ ದುರಹಂಕಾರ ಇರಬಾರ್ದು. ಆ ಅಹಂಕಾರ ಕರ್ಗಕ್ಕೇನೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ ತಕ್ಷಣ ಯು ರೀಚ್ ದಟ್ ಸ್ಟೇಟ್ ಆಫ್ ವಿಸ್ಡಮ್, ಯು ಆಪರೇಟ್ ಲೇಟರ್.